ನಮಸ್ಕಾರ ವೀಕ್ಷಕರೇ. ಮೊನ್ನೆಯಷ್ಟೇ ಪ್ರೆಸ್ ಮೀಟ್ ವೇಳೆ ಅಣ್ಣಾಮಲೈ ಹೇಳಿದ್ದ ಒಂದು ಮಾತು ತಮಿಳುನಾಡು ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅದೇನಂದ್ರೆ ಇನ್ನು 2-3 ದಿನಗಳಲ್ಲಿ ದೊಡ್ಡ ಬೆಳವಣಿಗೆ ಒಂದು ನಡೆಯುತ್ತೆ ಅಂತ. ಜನರಿಂದ ಆಯ್ಕೆಯಾಗಿ ಅಧಿಕಾರದಲ್ಲಿ ಇರುವವರೇ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಅಂತ. ಹೌದು, ಆ ಮಾತು ಈಗ ನಿಜವಾಗಿದೆ. ಅಣ್ಣಾಮಲೈ ನೀಡಿದ್ದ ಟೈಮ್ಗೆ ಸರಿಯಾಗಿ ಸಿಟ್ಟಿಂಗ್ ಎಂಎಲ್ಎ ಒಬ್ಬರು ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅವರು ಮಹಿಳಾ ಶಾಸಕಿಯಾಗಿದ್ದು ಅವರ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಇದ್ರೆ ಈ ಬೆಳವಣಿಗೆ ಬಿಜೆಪಿಗೆ ಈ ಬಾರಿ ದೊಡ್ಡ ತಿರುವನ್ನ ಕೊಡೋದು ಗ್ಯಾರಂಟಿ ಅಂತ ಹೇಳ್ತಾ ಇವೆ ತಮಿಳುನಾಡಿನ ರಾಜಕೀಯ ಮೂಲಗಳು. ಪಕ್ಷಕ್ಕೆ ಯಾರೋ ಬರ್ತಾರೆ ಅಂತ ಅಣ್ಣಾಮಲೈ ಹೇಳಿದಾಗ ಅದು ಯಾರು ಅನ್ನೋ ಕಲ್ಪನೆ ವಿರೋಧಿ ಪಕ್ಷಗಳಲ್ಲಿ ಇರಲಿಲ್ಲ. ಆದ್ರೆ ಅಚಾನಕ್ಕಾಗಿ ಈ ಮಹಿಳಾ ಶಾಸಕಿ ಬಂದಿರೋದು ಬಿಜೆಪಿಯ ಮುಂದಿನ ನಡೆ ಹೇಗಿರಲಿದೆ ಅನ್ನೋ ಕುತೂಹಲದ ಜೊತೆಗೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಿದ್ರೆ ಬಿಜೆಪಿಗೆ ಸೇರ್ಪಡೆಯಾಗಿರೋ ಆ ಮಹಿಳಾ ಶಾಸಕಿ ಯಾರು, ಯಾವ ಪಕ್ಷದಿಂದ ಅವರು ಬಂದಿದ್ದಾರೆ, ಅವರ ಟ್ರ್ಯಾಕ್ ರೆಕಾರ್ಡ್ ಏನು, ಬಿಜೆಪಿಗೆ ಇವರಿಂದ ಲಾಭ ಏನು, ಇವೆಲ್ಲವನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಎದುರಾಳಿಗಳನ್ನ ಹಣಿಯೋದಕ್ಕೆ ಬಿಜೆಪಿಯ ಮೊದಲ ಆಪರೇಷನ್ ಸ್ಟಾರ್ಟ್ ಆಗಿದೆ. ಅಂದಹಾಗೆ ಈಗ ತಮಿಳುನಾಡಿನಲ್ಲಿ ಕಮಲ ಕೋಟೆಗೆ ಲಗ್ಗೆ ಕೊಟ್ಟಿರೋ ಶಾಸಕಿ ಹೆಸರು ವಿಜಯಧಾರಣಿ. ಪ್ರಧಾನಿ ಮೋದಿ ಅವರ ಅದ್ಭುತ ಆಡಳಿತ ಮೆಚ್ಚಿ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದೀನಿ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವು ಜನೋಪಯೋಗಿ ಸ್ಕೀಮ್ಗಳನ್ನ ಜಾರಿಗೆ ತಂದಿದೆ. ಆದ್ರೆ ಅದ್ಯಾವುದು ತಮಿಳುನಾಡಿನಲ್ಲಿ ಜಾರಿಗೆ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಇಲ್ಲಿ ಡಿಎಂಕೆ ಹಾಗೂ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆಡಳಿತದಲ್ಲಿ ಇರೋದು ಅನ್ನೋ ಸ್ಫೋಟಕ ಸತ್ಯವನ್ನ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಂತೆ ಬಿಚ್ಚಿಟ್ಟಿದ್ದಾರೆ ವಿಜಯಧಾರಣಿ. ಕಾಂಗ್ರೆಸ್ನ ಕಟ್ಟರ್ ನಾಯಕಿ ಅಂತ ಹೆಸರು ಮಾಡಿದ್ದ ವಿಜಯಧಾರಣಿ ಅವರು ಕಾಂಗ್ರೆಸ್ನಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಗುರುತಿಸಿಕೊಂಡಿದ್ರು. ತಮಿಳುನಾಡಿನ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿದ್ರು ವಿಜಯಧಾರಣಿ. ಇಷ್ಟೆಲ್ಲ ಅವಕಾಶ ಸಿಕ್ಕಿದ್ರು ಕಾಂಗ್ರೆಸ್ ಅನ್ನ ಅವರು ತೊರೆಯೋದಕ್ಕೆ ಬಲವಾದ ಕಾರಣಗಳಿವೆ. ಅದಕ್ಕೆ ಪ್ರಮುಖ ಕಾರಣ ತಮಿಳುನಾಡು ಕಾಂಗ್ರೆಸ್ ಒಳಗಿನ ಆಂತರಿಕ ಗುದ್ದಾಟ ಅಂತ ಅವರು ಹೇಳ್ಕೊಂಡಿದ್ದಾರೆ. ಕೆಲ ದಿನಗಳಿಂದ ಪಕ್ಷದ ಮೇಲೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದ ಅವರು ಕೊನೆಗೂ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಈಗ ಅಲ್ಲಿನ ಅಸಲಿ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ವಿಜಯಧಾರಣಿ. ನಾವಾಗ್ಲೇ ಹೇಳಿದ್ವಿ, ವಿಜಯಧಾರಣಿ ಬಿಜೆಪಿ ಸೇರ್ಪಡೆ ಆಗಿರೋದು ಪಕ್ಷಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡ್ತಾ ಹೋಗ್ಬೇಕು. 3 ಬಾರಿ ಎಂಎಲ್ಎ ಆಗಿರೋ ಖ್ಯಾತಿ ಹೊಂದಿರೋ ವಿಜಯಧಾರಣಿ ಪ್ರತಿನಿಧಿಸೋ ಕ್ಷೇತ್ರ ವಿಲವಂಕೋಡ್. ಇದು ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಸದ್ಯ ತಮಿಳುನಾಡಿನಲ್ಲಿ ಬಿಜೆಪಿಗೆ ಬಲವಾದ ಬೇಸಿರೋ ಪ್ರದೇಶಗಳಲ್ಲಿ ಕನ್ಯಾಕುಮಾರಿ ಕೂಡ ಒಂದು. 2014ರಲ್ಲಿ ಬಿಜೆಪಿ ಕನ್ಯಾಕುಮಾರಿಯಲ್ಲಿ ಗೆಲುವನ್ನ ಸಾಧಿಸಿತ್ತು. ಆದರೆ ಆ ಟೈಮ್ನಲ್ಲಿ ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ರಿಂದ ಈ ಗೆಲುವಿನ ಕ್ರೆಡಿಟ್ ಸಂಪೂರ್ಣ ಬಿಜೆಪಿಗೆ ಬಂದಿರಲಿಲ್ಲ. ಆದ್ರೆ ಈ ಬಾರಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇರೋ ಬಿಜೆಪಿಗೆ ತನ್ನ ಪ್ರಭಾವ ಹೆಚ್ಚಿರೋ ಎಲ್ಲಾ ಪ್ರದೇಶಗಳನ್ನ ಬಲಪಡಿಸಿಕೊಳ್ಳೋ ಅಗತ್ಯತೆ ಇದೆ. ಆದ್ರಿಂದ ವಿಜಯಧಾರಣಿ ಆಗಮನ ಬಹಳ ಮುಖ್ಯವಾಗುತ್ತೆ. ಇನ್ನು ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ಕನ್ಯಾಕುಮಾರಿಯಲ್ಲಿ ಗೆಲ್ಲಬೇಕು ಅಂದ್ರೆ ಕ್ರಿಶ್ಚಿಯನ್ ಸಮುದಾಯದ ಬೆಂಬಲ ಬೇಕೇ ಬೇಕು ಅಂತ. ಅಲ್ಲಿ 30% ಕ್ರಿಶ್ಚಿಯನ್ಸ್ ಇದ್ದಾರೆ. ವಿಜಯಧಾರಣಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿರೋ ಹಿನ್ನೆಲೆ ಕ್ರೈಸ್ತ ಸಮುದಾಯದ ಬೆಂಬಲ ಈ ಬಾರಿ ಬಿಜೆಪಿಗೆ ಸಿಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಇನ್ನು ಇದೆಲ್ಲದರ ಜೊತೆಗೆ ವಿಜಯಧಾರಣಿ ಅವರ ಮುತ್ತಾತ ತಮಿಳಿನ ಪ್ರಸಿದ್ಧ ಕವಿಮಣಿ ದೇಸಿಗ ವಿನಾಯಕಂ ಪಿಳ್ಳೆ ಆಗಿದ್ದು ಈ ಎಲ್ಲಾ ಅಂಶಗಳು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಸದ್ಯ ವಿಜಯಧಾರಣಿ ಬಿಜೆಪಿಗೆ ಸೇರ್ಪಡೆ ಆಗಿದ್ರು ಅವರನ್ನ ಲೋಕಸಭಾ ಕಣಕ್ಕಿಳಿಸಲಾಗುತ್ತಾ ಅಥವಾ ಮುಂದಿನ ವಿಧಾನಸಭಾ ಚುನಾವಣೆ ದೃಷ್ಟಿಯನ್ನ ಇಟ್ಟುಕೊಳ್ಳಲಾಗಿದೆಯಾ ಗೊತ್ತಿಲ್ಲ. ಆದ್ರೆ ವಿಜಯಧಾರಣಿ ಪಕ್ಷಾಂತರ ಹೊಸ ಚರ್ಚೆಗೆ ನಾಂದಿ ಹಾಡ್ತಾ ಇದೆ. ಅದೇನಂದ್ರೆ ಮೊದಲ ಬಾರಿಗೆ ಬಿಜೆಪಿ ಹಾಲಿ ಶಾಸಕರೊಬ್ಬರನ್ನ ಪಕ್ಷಕ್ಕೆ ಎಳೆದು ತಂದಿದೆ. ಈಗ ಆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆಯಲಿದೆ. ತಮಿಳುನಾಡಿನ ಇತಿಹಾಸದಲ್ಲಿ ಹಲವು ದಶಕಗಳಿಂದ ನಡೆದಿರೋ ಬೈ ಎಲೆಕ್ಷನ್ಗಳಲ್ಲಿ ಆಡಳಿತ ಇರೋ ಪಕ್ಷದ ಕ್ಯಾಂಡಿಡೇಟ್ ಬಿಟ್ಟು ಬೇರೆ ಅಭ್ಯರ್ಥಿ ಗೆದ್ದಿರೋ ಉದಾಹರಣೆಯೇ ಇಲ್ಲ. ಅಂಥದ್ರಲ್ಲಿ ಒಂದು ವೇಳೆ ವಿಜಯಧಾರಣಿ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ರೆ ಇತಿಹಾಸ ಸೃಷ್ಟಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಅಣ್ಣಾಮಲೈ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಅವರು ಗೆಲ್ಲಿಸಿಕೊಂಡು ಬರೋ ಎಲ್ಲಾ ಲಕ್ಷಣ ಕಾಣ್ತಾ ಇದೆ ಅಂತ ನೆಟ್ಟಿಗರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಆದ್ರೆ ಈವರೆಗೂ ವಿಜಯಧಾರಣಿ ಅವರ ಮುಂದಿನ ನಡೆ ಬಗ್ಗೆ ಪಕ್ಷವಾಗಲಿ ಅಥವಾ ಅವರೇ ಆಗಲಿ ಇನ್ನೂ ತಿಳಿಸಿಲ್ಲ. ಪ್ರೆಸ್ ಮೀಟ್ ನಲ್ಲಿ ಹೇಳಿದಂತೆ ಒಬ್ಬ ಹಾಲಿ ಶಾಸಕಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾಯ್ತು. ಆದ್ರೆ ಇನ್ನೂ ಹಲವರು ಸೇರ್ತಾರೆ ಅಂತ ಅಣ್ಣಾಮಲೈ ಹೇಳಿರೋದ್ರಿಂದ ಉಳಿದವರು ಯಾರು ಹಾಗೂ ಯಾವ ಪಕ್ಷದಿಂದ ಬರ್ತಾರೆ ಅನ್ನೋದು ಕೂಡ ಕುತೂಹಲ ಕೆರಳಿಸಿದೆ. ಯಾವ ಪಕ್ಷದಲ್ಲಿ ಯಾವ ಅಭ್ಯರ್ಥಿ ರೀಸೆಂಟ್ ಆಗಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೋ ಅವರೆಲ್ಲರ ಮೇಲೆ ಕಣ್ಣಿಡೋ ಹಾಗಾಗಿದೆ. ಈಗ ಎಲ್ಲರಲ್ಲಿರೋ ಇನ್ನೊಂದು ಪ್ರಶ್ನೆ ಏನಂದ್ರೆ, ಒಂದು ವೇಳೆ 10ಕ್ಕೂ ಅಧಿಕ ಹಾಲಿ ಶಾಸಕರು ಬಿಜೆಪಿಗೆ ಸೇರಲಿದ್ದಾರಾ ಅನ್ನೋದು.
ಹೌದು, ಒಂದು ವೇಳೆ ಹಾಗೆ ಸೇರಿದ್ದೇ ಆದ್ರೆ ಅಷ್ಟೂ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಬೈ ಎಲೆಕ್ಷನ್ ವೇಳೆ ತಮಿಳುನಾಡಿನಲ್ಲಿ ಬಿಜೆಪಿ ಅಸಲಿ ತಾಕತ್ತು ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಮ್ಯಾಕ್ಸಿಮಮ್ ಕ್ಷೇತ್ರಗಳನ್ನ ಗೆಲ್ಲೋದ್ರಲ್ಲಿ ಬಿಜೆಪಿ ಯಶಸ್ವಿ ಆಯ್ತು ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ರೆಡಿ ಆಗ್ಬೇಕು ಅನ್ನೋದರ ಕಂಪ್ಲೀಟ್ ಪಿಕ್ಚರ್ ಸಿಕ್ಕಂತಾಗುತ್ತೆ. ಒಂದು ವೇಳೆ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ನೀರಸ ಪ್ರದರ್ಶನವನ್ನ ಕಂಡ್ರೆ ಈಗ ನಡೆಸ್ತಾ ಇರೋ ಪಕ್ಷ ಸಂಘಟನೆ ಜೊತೆಗೆ ಹೊಸ ಹೊಸ ಅಸ್ತ್ರಗಳನ್ನ ಪ್ರಯೋಗಿಸಿ ಇನ್ನೂ ಶ್ರಮ ಹಾಕಬೇಕು ಅನ್ನೋ ಸಂದೇಶ ಸಿಕ್ಕಂತಾಗುತ್ತೆ. ಇದೆಲ್ಲ ಅಂಶಗಳನ್ನ ಮುಂದಿಟ್ಟುಕೊಂಡು ಹಾಲಿ ಶಾಸಕರಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆ ಅನ್ನೋ ಚರ್ಚೆ ನಡೀತಾ ಇದೆ. ಇದೆಲ್ಲ ಪ್ರಕ್ರಿಯೆಗಳು ಭರದಿಂದ ಸಾಕ್ತಾ ಇದ್ರೆ ಈಗ ಎಲ್ಲರ ದೃಷ್ಟಿ ನೆಟ್ಟಿರೋದು ಎನ್ ಮಕ್ಕಳ ಪಾದಯಾತ್ರೆಯ ಸಮಾರೋಪ ಸಮಾರಂಭದ ಮೇಲೆ. ಹೌದು, ಅಂದಿನ ಕಾರ್ಯಕ್ರಮ ಯಾವ ಮಟ್ಟದಲ್ಲಿ ಸದ್ದು ಮಾಡಬಹುದು ಅನ್ನೋ ನಿರೀಕ್ಷೆಗಳು ಹಲವರಲ್ಲಿದೆ. ಈ ನಿರೀಕ್ಷೆಗಳನ್ನ ನಿಜ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದೆ ಅಣ್ಣಾಮಲೈ ನೇತೃತ್ವದ ತಮಿಳುನಾಡು ಬಿಜೆಪಿ. ಬಿಜೆಪಿಯ ಅಸಲಿ ಶಕ್ತಿ ಯಾವುದು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದ್ವಿ. ಎಸ್, 2014ರಿಂದಲೂ ಬಿಜೆಪಿ ಗೆಲುವಿನಲ್ಲಿ ಮುಖ್ಯ ಪಾತ್ರವನ್ನ ವಹಿಸ್ತಾ ಇರೋದು ಯುವ ಸಮೂಹ. ತಮಿಳುನಾಡಿನಿಂದ ಈ ಬಾರಿ ಯುವ ಸಮೂಹದಿಂದ ದೊಡ್ಡ ಕೊಡುಗೆಯನ್ನ ಮೋದಿ ನೇತೃತ್ವದ ಸರ್ಕಾರ ನಿರೀಕ್ಷೆ ಮಾಡ್ತಾ ಇದೆ. ಅದಕ್ಕೆ ತಕ್ಕಂತೆ ಅಣ್ಣಾಮಲೈ ಯುವ ಸಮೂಹವನ್ನ ಸೆಳೆಯೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಮುಂದಿನ ಜನರೇಷನ್ ಅನ್ನ ತಯಾರಿ ಮಾಡೋದಕ್ಕೂ ಪ್ಲಾನ್ ನಡೆದಿದೆ. ಪ್ರಧಾನಿ ಮೋದಿ ಭಾಗಿಯಾಗ್ತಾ ಇರೋ ಕಾರ್ಯಕ್ರಮಕ್ಕೆ ತಿರುಪುರದ ವಿವೇಕಾನಂದ ಶಾಲೆಯ ಮಕ್ಕಳು ವಿಶೇಷ ರೀತಿಯಲ್ಲಿ ಪ್ರಧಾನಿ ಮೋದಿಗೆ ಸ್ವಾಗತವನ್ನ ಕೋರಿದ್ದಾರೆ. ಶಾಲಾ ಗ್ರೌಂಡ್ ನಲ್ಲಿ ಸಾಲಾಗಿ ನಿಂತು ವಿ ಲವ್ ಮೋದಿ ಅನ್ನೋ ಅಕ್ಷರಗಳನ್ನ ರಚಿಸುವ ಮೂಲಕ ಪ್ರಧಾನಿ ಮೋದಿಯನ್ನ ಸ್ವಾಗತಿಸ್ತಾ ಇದ್ದಾರೆ. ಈ ಮೂಲಕ ಪ್ರಧಾನಿ ಮೋದಿ ಯಾರು, ದೇಶಕ್ಕೆ ಅವರ ಕೊಡುಗೆ ಏನು, ಅವರ ಆಡಳಿತದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಮಕ್ಕಳಿಗೆ ತಿಳಿಯುವಂತೆ ಮಾಡಿ ಸರಿ ತಪ್ಪಿನ ಆಯ್ಕೆಗಳನ್ನ ಅವರೇ ಮಾಡಿಕೊಳ್ಳುವ ಮಟ್ಟಕ್ಕೆ ಅವರನ್ನ ತಯಾರಿ ಮಾಡಲಾಗ್ತಾ ಇದೆ. ನಾವಾಗ್ಲೇ ಹೇಳಿದ ಹಾಗೆ ಕೇಂದ್ರದ ಅದೆಷ್ಟೋ ಯೋಜನೆಗಳನ್ನ ಡಿಎಂಕೆ ಸರ್ಕಾರ ಜಾರಿಗೆ ತಂದಿಲ್ಲ. ಅದರ ಕ್ರೆಡಿಟ್ ಬಿಜೆಪಿ ಹಾಗೂ ಮೋದಿ ಸರ್ಕಾರಕ್ಕೆ ಹೋಗಬಾರದು ಅನ್ನೋ ಕಾರಣಕ್ಕೆ ಜನರಿಗೆ ಆ ಯೋಜನೆಗಳು ಸಿಗೋದನ್ನೇ ತಪ್ಪಿಸ್ತಾ ಇವೆ ಅಂತ. ಈ ಮಾತು ಈಗ ಬಿಜೆಪಿಗೆ ಬಂದಿರೋ ಕಾಂಗ್ರೆಸ್ ಶಾಸಕಿಯಿಂದಲೇ ರಿವೀಲ್ ಆಗಿದ್ದು, ಇದೆಲ್ಲವನ್ನ ಸ್ವತಃ ಪ್ರಧಾನಿ ಮೋದಿ ಸಮಾರೋಪ ಸಮಾರಂಭದಲ್ಲಿ ಜನರ ಮುಂದೆ ಬಿಚ್ಚಿಡೋ ಸಾಧ್ಯತೆ ಇದೆ. ಅಲ್ಲದೆ ತಮಿಳುನಾಡಿನಲ್ಲಿ ಜನರನ್ನ ಕಾಡ್ತಾ ಇರೋ ಪ್ರಮುಖ ಸಮಸ್ಯೆಗಳ ಬಗ್ಗೆ ರಿಸರ್ಚ್ ನಡೆಸಿದ್ದಾರೆ ಎನ್ನಲಾಗಿದ್ದು, ಅದೆಲ್ಲದರ ಬಗ್ಗೆ ಮಾತನಾಡಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋ ಬಗ್ಗೆ ಸ್ವತಃ ಪ್ರಧಾನಿ ಮೋದಿ ಭರವಸೆ ನೀಡೋ ಸಾಧ್ಯತೆ ಇದೆ. ಅಲ್ಲದೆ ಪ್ರಧಾನಿ ಮೋದಿ ಇರೋ ವೇದಿಕೆಯಲ್ಲೇ ಒಂದಷ್ಟು ಹಾಲಿ ಶಾಸಕರು ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ ಅನ್ನೋ ಊಹಾಪೋಹಗಳು ಎದ್ದಿವೆ. ಇದೆಲ್ಲದರ ಜೊತೆಗೆ ಈ ಬಾರಿಯ ಚುನಾವಣಾ ಸ್ಲೋಗನ್ ಅನ್ನ ಕೂಡ ತಮಿಳುನಾಡು ನೆಲದಿಂದಲೇ ಹೇಳ್ತಾರಾ ಅನ್ನೋ ಊಹೆಗಳು ಹರಿದಾಡ್ತಾ ಇವೆ. ಇವೆಲ್ಲದಕ್ಕೂ ಪ್ರಧಾನಿ ಮೋದಿಯಿಂದಲೇ ಉತ್ತರ ಸಿಗಬೇಕಿದೆ. ಒಟ್ನಲ್ಲಿ ದ್ರಾವಿಡ ನೆಲದಲ್ಲಿ ಬದಲಾವಣೆ ತರಬೇಕು ಅನ್ನೋ ಪಣ ತೊಟ್ಟಿರೋ ಬಿಜೆಪಿ ಹಲವು ತಂತ್ರಗಳನ್ನ ಅನುಸರಿಸ್ತಾ ಇದೆ. ಆದ್ರೆ ಇದರಲ್ಲಿ ಯಾವುದು ವರ್ಕ್ ಆಗುತ್ತೆ, ಯಾವುದು ವರ್ಕ್ ಆಗಲ್ಲ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.